ಫೈನಲಿ ರೇನ್ಕೋಟಿಂದ ತಮಿಳ್ನಾಡಿಗೆ ಲೋಡ್ ಸಿಕ್ತು. ಅಲ್ಲಿಂದ ಲೋಡ್ ಮಾಡ್ಕೊಂಡು ಮತ್ತೆ ಎತ್ಕೊಂಡು ಈ ಹುಡುಗನ ಹಂಗೆ ಚಿಕ್ಕಬಳ್ಳಾಪುರದಲ್ಲಿ ಬಿಟ್ಟು ಮನೆ ಹತ್ರ ಆಲ್ಟ್ ಮಾಡ್ಕೊಂಡು ಬೆಳಗ್ಗೆ ಬಿಡೋಣ ಅಂತ ಹೊರಟಿದ್ದೀನಿ. ಏನು ಕರ್ಕೊಂಡು ಹೋಗಿದ್ನೋ ಮತ್ತೆ ಚಿಕ್ಕಬಳ್ಳಾಪುರದಲ್ಲೇ ಕರ್ಕೊಂಬಂದು ಬಿಡ್ತಾ ಇದ್ದೀನಿ. ಮತ್ತೆ ಅವ್ರ ಅಣ್ಣ ಬೇರೆ ಅವರೇ ಜೊತೆಗೆ ಒಪ್ಪಿಸ್ತಾ ಇದ್ದೀನಿ. ನನ್ನ ಜೊತೆ ಟ್ರಿಪ್ಪು ಯಾವ ಥರ ಇವನು ಎಂಜಾಯ್ ಮಾಡ್ದ ಅಂತ ಅವನ ಬಾಯಿಂದನೇ ಕೇಳಿ ಮತ್ತೆ ಎತ್ಕೊಂಡು ನನ್ನ ಫಾಲೋವರು ಮತ್ತೆ ಎತ್ಕೊಂಡು ನನ್ನ ತಮ್ಮ ಇವನಿಗೂ ಸಪೋರ್ಟ್ ಮಾಡಿರಿ ವೀಡಿಯೋಗಳಲ್ಲಿ. ಏನು ಅನ್ನಿಸ್ತಾ ಟ್ರಿಪ್ಪು? ಸಕ್ಕದಾಗಿ ಎಂಜಾಯ್ ಮಾಡಿದೆ. ಅಣ್ಣ ಜೊತೆ ಬೇರೆಯವ್ರ ಜೊತೆ ಒಬ್ಬೊಬ್ರ ಜೊತೆ ಹೋದಾಗ ಬೇಜಾರಾಗ್ಬಿಡುತ್ತೆ. ಏನಕ್ಕಾದ್ರೂ ಹೋಗ್ಬಿಟ್ವಾ ಹಂಗೆ ಹಿಂಗೆ ಅನ್ಸ್ಬಿಡುತ್ತೆ. ಅದು ಇದುವರೆಗೆ ಒಂದು 3-4 ದಿನ ಆಲ್ಟಲ್ಲಿದ್ವಿ, ಆದರೂ ನನಗೆ ಒಂಚೂರು ಬೇಜಾರಾಗಲಿಲ್ಲ. ಸಖತ್ ಎಂಜಾಯ್ ಮಾಡಿದ್ವಿ. ಒಟ್ಟಿನಲ್ಲಿ ಆ ಅಣ್ಣ ಜೊತೆ ಹೋದರೆ ಮಾತ್ರ ಪಕ್ಕ ಮನೆ ಅಂತೂ ನೆನಪರಲ್ಲ. ಅಲ್ಲೇ ಆ ಅಣ್ಣ ಜೊತೆ ಇಬ್ಬರೇ ಜೀವನ ಮಾಡ್ಬಿಡೋಣ ಅನ್ಸ್ಬಿಡುತ್ತೆ. ಟ್ರಿಪ್ ಬಂದು 12 ದಿನ ಇವತ್ತಿಗೆ 12 ದಿನನೂ ನನ್ನ ಜೊತೆನೇ ಅಷ್ಟೇ ನೀಟಾಗೂ ಗಾಡಿ ಓಡಿಸ್ದ. ನನಗಂತೂ ಫುಲ್ಲು ಖುಷಿ ಆಯಿತು. ಸ್ನೇಹಿತರೆ, ಚಿಕ್ಕಬಳ್ಳಾಪುರಕ್ಕೆ ಕರ್ಕೊಂಬಂದು ಬಿಟ್ಟಿದ್ದೀನಿ. ಯಾರು ಮತ್ತೆ ಇಟ್ಕೊಂಡು ಎಲ್ಲಿ ಬಿಟ್ಟೆ ಅಂತ ಕೇಳಬೇಡ್ರಿ ಸ್ನೇಹಿತರೆ. ನನಗಂತೂ ಚಿಕ್ಕಬಳ್ಳಾಪುರದಲ್ಲಿ ಹೆವಿ ಫಾಲೋವರ್ಸ್ ಅವ್ರೆ ಅಂತ ನಾನು ಚಿಕ್ಕಬಳ್ಳಾಪುರಕ್ಕೆ ಹೋದ್ಮೇಲೆ ಗೊತ್ತಾಗಿದ್ದು. ಆಲ್ಮೋಸ್ಟ್ ಅಲ್ಲ ಅವ್ರ ಕಾರು ಡ್ರೈವರೇ ಆಗಿರ್ಬೋದು, ಮತ್ತು ಇದ್ಕೊಂಡು ಇವ್ರ ಫ್ರೆಂಡ್ಸ್ ಆಗಿರ್ಬೋದು. ಇವ್ರ ಫ್ರೆಂಡ್ ಸರ್ಕಲಲ್ಲಿ ಮತ್ತೆ ಇದ್ಕೊಂಡು ಯಾರನ್ನ ಕೇಳಿದ್ರು ನನ್ನ ಹೆಸರು ಚೆನ್ನಾಗಿ ಹೇಳ್ತಾರೆ. ಅಂದರೆ ಒಳ್ಳೆ ಕಂಟೆಂಟು, ಒಳ್ಳೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ನಿಜವಾಗ್ಲೂ ನನಗಂತೂ ಖುಷಿ ಆಗ್ತಾಯಿದೆ. ರಾತ್ರಿ ಸ್ನೇಹಿತರೆ ಗಾಡಿ ಓಡಿಸ್ಕೊಂಡು ಬರ್ತಾಯಿದ್ದೀನಿ. ಅದು ಎಲ್ಲಿ ನೋಡ್ಕೊಂಡು ಗೊತ್ತಿಲ್ಲ, ಪಾಪ ಫಾಲೋವರ್ ಅಂತೆ. ಅಣ್ಣ ನಿಲ್ಸಿ ಅಣ್ಣ ಟೀ ಕುಡಿಯೋಕ್ಕೆ ಅಂದರು. ಮತ್ತೆ ನಿಲ್ಲಿಸ್ಬಿಟ್ಟು ಟೀ ಕುಡ್ಕೊಂಡು ಅಲ್ಲಿಂದ ಬಿಟ್ಟೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.